ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ವಾಟ್ ಆರ್ ದ ಕಾಮನ್ ಕಂಡೀಷನ್ ದಟ್ ಅಫೆಕ್ಟ್ ಯುವರ್ ಎಬಿಲಿಟಿ ಟು ಲ್ಯಾಕ್ಟೇಟ್. ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂತಂತಂದರೆ ವೈ ಆಮ್ ಐ ನಾಟ್ ಪ್ರೊಡ್ಯೂಸಿಂಗ್ ಎನಫ್ ಬ್ರೆಸ್ಟ್ ಮಿಲ್ಕ್ ಅಂತ. ಆಯಿತಾ, ಎದೆ ಹಾಲು ದೈವದತ್ತವಾಗಿ ಬಂದಿರೋ ಅಂಥದ್ದು. ಆಯಿತಾ, ಎಲ್ಲರಿಗೂ ಇರುತ್ತೆ, ಎಲ್ಲ ಹೆಣ್ಮಕ್ಳಿಗೂ ದೈವದತ್ತವಾಗಿ ಬಂದಿರೋ ಅಂತಹ ಒಂದು ಕೊಡುಗೆ ಅಂತಲೇ ಹೇಳಬಹುದು. ಆ್ಯಂಡ್ ಬಟ್ ಏನು ಅಂತಂತಂದರೆ ಎಲ್ಲ ಹೆಣ್ಮಕ್ಳಿಗೂ ಇಮಿಡಿಯೇಟ್ಲಿ ಡೆಲಿವರಿ ಆದ ತಕ್ಷಣವೇ ಹಾಲು ಬರೋದಿಲ್ಲ. ಓಕೆ, ಎಲ್ಲ ಹೆಣ್ಮಕ್ಳಿಗೂ ಇಮಿಡಿಯೇಟಾಗಿ ಮಗುವಿಗೆ ಹೊಟ್ಟೆ ತುಂಬುವಷ್ಟು ಹಾಲು ಬರೋದಿಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಇಮಿಡಿಯೇಟಾಗಿ ಎಲ್ಲರಿಗೂ ಬರಲ್ಲ. ಓಕೆ, ಸೊ ಬರಲ್ಲ ಅಂತಂತಂದರೆ ಓಕೆ, ಇದು ಅರ್ಥ ಮಾಡ್ಕೊತೀವಿ. ಗ್ರ್ಯಾಜುವಲ್ ಆಗಿ ಬರ್ತಾ ಹೋಗುತ್ತೆ ಅನ್ನೋದು ಮೋರ್ ನ್ಯಾಚುರಲ್. ಯಾಕೆ ಅಂತಂತಂದರೆ ಅದರಲ್ಲೂ 2 ಕಂಡೀಷನ್ ಇದೆ. ಏನಂದರೆ ನ್ಯಾಚುರಲ್ ಡೆಲಿವರಿ, ಐ ಮೀನ್ ನಾರ್ಮಲ್ ಡೆಲಿವರಿ ಏನಾಗಿರುತ್ತಲ್ಲ ಅಂಥವರಿಗೆ ಫುಲ್ ಟರ್ಮ್ ಆ್ಯಂಡ್ ಎಲ್ಲನೂ ನಾರ್ಮಲ್ ಆಗಿಯೇ ಆಗಿರೋದ್ರಿಂದ ಎದೆ ಹಾಲು ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ತುಂಬ ಬೇಗನೆ ಬರುತ್ತೆ. ಆಯಿತಾ, ಬಟ್ ಸಿ ಸೆಕ್ಷನ್ ಆದವರಿಗೆ ತುಂಬ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ. ನಾರ್ಮಲ್ ಡೆಲಿವರಿ ಬೆಟರಾ, ಸಿ ಸೆಕ್ಷನ್ ಬೆಟರಾ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಸಿ ಸೆಕ್ಷನ್ ಆದವಾಗ ಸ್ಟಿಚಸ್ ಪೇಯ್ನ್ ಇರಬಹುದು, ಎದ್ದು ಕೂತ್ಕೊಂಡು ಮಗುಗೆ ಹಾಲು ಉಣಿಸೋದಕ್ಕೆ ಆಗದೇ ಇರಬಹುದು. ಇದೆಲ್ಲನೂ ಮ್ಯಾಟ್ರ್ ಆಗುತ್ತೆ ನಿಮ್ಮ ಮಿಲ್ಕ್ ಪ್ರೊಡಕ್ಷನ್ ಮೇಲೆ. ಓಕೆ, ಸೊ ಎಂಡ್ ಆಫ್ ದಿ ಡೇ ಏನಂತಂದರೆ ಈಗಿನ ಕಾಲದಲ್ಲಿ ಸುಮಾರಷ್ಟು ಜನಕ್ಕೆ ಸಿ ಸೆಕ್ಷನ್ನೇ ಆಗೋದು, ಸಿ ಸೆಕ್ಷನ್ನೇ ಮಾಡ್ತಾರೆ. ನಾರ್ಮಲ್ ತುಂಬ ವಿರಳ, ಇಲ್ಲೊಬ್ರು ಎಲ್ಲೆಲ್ಲೋ ಮಾತ್ರ ಸಿಗ್ತಾರೆ. ಹಾನೆಸ್ಟಾಗಿ ಹೇಳಬೇಕು ಅಂದರೆ ಡಿಪೆಂಡ್ಸ್ ಆನ್ ಡಾಕ್ಟರ್ ಆಲ್ಸೋ, ಡಿಪೆಂಡ್ ಆನ್ ಪೇಷಂಟ್ ಆಲ್ಸೋ ಆ್ಯಂಡ್ ನಾಟ್ ಪೇಷಂಟ್, ಡಿಪೆಂಡ್ಸ್ ಆನ್ ಮದರ್ ಆಲ್ಸೋ ಆ್ಯಂಡ್ ಡಿಪೆಂಡ್ಸ್ ಆನ್ ಡಾಕ್ಟರ್ ಆಲ್ಸೋ. ಆಯಿತಾ, ಸೊ ಏನಂತಂದರೆ ಕೆಲವೊಂದು ಜನ ಬೇಕಾಗಿ ಮಾಡ್ತಾರೆ, ಪರ್ಪಸ್ಫುಲ್ಲಾಗಿ ಸೆಕ್ಷನ್ ಮಾಡ್ತಾರೆ. ಆಯಿತಾ, ಓಕೆ ಅದು ಬೇಡ. ಸೊ ಏನಂತಂತಂದರೆ ಡೆಲಿವರಿ ಆದ ತಕ್ಷಣವೇ ಮಗುವಿಗೆ ಹಾಲು ಬರಲ್ಲ ಅನ್ನೋದೊಂದು ಪಾಯಿಂಟ್. ಓಕೆ, ಹೊಟ್ಟೆ ತುಂಬುವಷ್ಟು ಬರಲ್ಲ ಅನ್ನೋದು 2ನೇ ಪಾಯಿಂಟ್. ಗ್ರ್ಯಾಜುವಲ್ಲಾಗಿ ಹಾಲು ಬರ್ತಾ ಹೋಗುತ್ತೆ, ಯೂಶ್ವಲ್, ದಟ್ ಈಸ್ ಮೋಸ್ಟ್ ಕಾಮನ್. ಆದರೆ ಯಾವಾಗ ಸುಮಾರಷ್ಟು ಡೆಲಿವರಿ ಆಗಿ ಸುಮಾರಷ್ಟು ದಿವಸ ಆದಮೇಲೂ ನಿಮಗೆ ಹಾಲು ಬರ್ತಾ ಇಲ್ಲ ಅಂತಂದವಾಗ ಯಾಕೆ ಬರ್ತಾ ಇಲ್ಲ ಅನ್ನೋದು ಒಂದು ಸಾಮಾನ್ಯ ಪ್ರಶ್ನೆ. ಯಾಕೆ ಬರ್ತಾ ಇಲ್ಲ ಅಂತಂತ ಹೇಳಿ. ಸೊ ಇವತ್ತಿನ ವಿಡಿಯೋನಲ್ಲಿ ಏನೆಲ್ಲ ಕಾರಣಗಳಿಂದ ನಿಮಗೆ ಹಾಲು ಜಾಸ್ತಿ ಬರ್ತಾ ಇಲ್ಲ, ಮಗುವಿಗೆ ಹೊಟ್ಟೆ ತುಂಬುವಷ್ಟು ಬರ್ತಾ ಇಲ್ಲ ಅಂತಂದರೆ ಈ ಕೆಲವೊಂದಿಷ್ಟು ಜನಕ್ಕೆ ನೋಡಿ ಏನಂತಂದರೆ, ಕೆಲವೊಂದಿಷ್ಟು ಜನಕ್ಕೆ ಪಂಪ್ ಮಾಡಿದ್ರೂ ಎನಫ್ ಮಿಲ್ಕು ಬಾಟಲಲ್ಲಿ ಕಲೆಕ್ಟ್ ಆಗೋಲ್ಲ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಓವರ್ಫ್ಲೋ ಆಗ್ತಾ ಇರುತ್ತೆ. ಒಂದು ಕಡೆ ಕುಡಿಸ್ತಾ ಇರ್ತಾರೆ, ಇನ್ನೊಂದು ಕಡೆ ಲೀಕ್ ಆಗ್ತಾ ಇರುತ್ತೆ, ಹಾಗೂ ಆಗುತ್ತೆ. ಆಯಿತಾ, ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಬಾಡಿ. ಸೊ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ತೊಗೊಂಡು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತಂದರೆ ನಾನು ಅದನ್ನು ಮಾಡ್ತಾಯಿದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಕಂಪೇರ್ ಮಾಡ್ಕೋಬೇಡಿ, ನಿಮ್ಮನ್ನು ನೀವು ಇನ್ನೊಬ್ಬರ ಜೊತೆಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆಯಿತಾ, ಸೊ ಇವತ್ತಿನ ವೀಡಿಯೋನಲ್ಲಿ ಏನೆಲ್ಲ ಕಾರಣಗಳಿಂದ ನಿಮಗೆ ಎದೆನಲ್ಲಿ ಹಾಲು ಅಂದರೆ ಎದೆ ಹಾಲು ಕಮ್ಮಿ ಇದೆ ಅಥವಾ ಜಾಸ್ತಿ ಬರ್ತಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೊ ಫಸ್ಟ್ ರೀಸನ್ ಹಾರ್ಮೋನ್ಸು ನಮ್ಮ ದೇಹದಲ್ಲಿ ಏನೇನು ನಡೆಯುತ್ತೆ ಎಲ್ಲದಕ್ಕೂ ಹಾರ್ಮೋನ್ಸೇ ಕಾರಣ. ಆಯಿತಾ, ಸೊ ಯಾವಾಗ ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುತ್ತೆ, TSH ಅಂತಂದರೆ ಥೈರಾಯ್ಡ್ ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂತಂತಂದ್ರೂ ಕೂಡ ನಿಮಗೆ ಎದೆನಲ್ಲಿ ಹಾಲು ಬರೋದು ಕಮ್ಮಿ ಆಗಬಹುದು. ಆಯಿತಾ, ಅದರ ಥರನೇ ಪ್ರೊಲ್ಯಾಕ್ಟಿನ್ದು ವೇರಿಯೇಷನ್ ಇದ್ರೂ ಕೂಡ, TSHದು ವೇರಿಯೇಷನ್ ಇದ್ರೂ ಕೂಡ ಹಾಲು ಪ್ರೊಡಕ್ಷನ್ನು ಡಿಫರ್ ಆಗುತ್ತೆ. ನೆಕ್ಸ್ಟು ಮೆಡಿಕೇಷನ್ಸ್. ಕೆಲವೊಂದಿಷ್ಟು ಮೆಡಿಸಿನ್ ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ, ಲೈಕ್ ಹಾರ್ಮೋನಲ್ ಟ್ರೀಟ್ಮೆಂಟ್ಸ್ ತೊಗೋಬೇಕಾದ್ರೆ, ಅಂದರೆ PCOD ಇದ್ದವಾಗ ಪೀರಿಯಡ್ಸ್ ರೆಗ್ಯುಲರ್ ಆಗೋದಕ್ಕೆ ನೀವೇನಾದರೂ ಟ್ರೀಟ್ಮೆಂಟ್ ತೊಗೊತಾ ಇದ್ರಿ ಅಂತಂದರೆ ಆವಾಗ ತೊಗೊಳ್ಳುವಂತಹ ಕೆಲವೊಂದಿಷ್ಟು ಮೆಡಿಸಿನ್ಸು, ಅಥವಾ ಕೋಲ್ಡ್ ಬಂತು, ಫ್ಲೂ ಬಂತು ಅಂದರೆ ಜ್ವರ ಬಂತು, ನೆಗಡಿ ಆಯಿತು ಅಂತಂತ ಹೇಳಿ ನಾರ್ಮಲ್ ಮೆಡಿಸಿನ್ಸ್ ಏನು ತೊಗೊತೀರಾ ಆ ಮೆಡಿಸಿನ್ಸ್ ಕೂಡ ಆಗಿರಬಹುದು. ಪೋಸ್ಟ್ ಡೆಲಿವರಿನಲ್ಲಿ ನೀವು ತೊಗೊಳ್ಳೋಂತಹ ಮೆಡಿಸಿನ್ ಕೂಡ ಆಗಿರಬಹುದು. ಈ 3ರಲ್ಲಿ ಯಾವುದೇ ಸಿಚುವೇಶನ್ ಆಗಿರಬಹುದು, ತೊಗೊಳ್ತಾ ಇರೋ ಮೆಡಿಸಿನಿಂದ ಕೂಡ ನಿಮ್ಮ ಹಾಲು ಬರೋದು ಡಿಪೆಂಡ್ ಆಗುತ್ತೆ. ಆಯಿತಾ, ವೇರಿಯೇಷನ್ ಆಗುತ್ತೆ. ನೆಕ್ಸ್ಟು ಟ್ರಾಮಾ ಟು ಯುವರ್ ಬ್ರೆಸ್ಟ್ ಆ್ಯಂಡ್ ನಿಪ್ಪಲ್ಸ್. ಅಂದರೆ ಆಕ್ಸಿಡೆಂಟಲಿ ಆರ್ ಪರ್ಪಸ್ಫುಲಿ ನಿಮ್ಮ ಬ್ರೆಸ್ಟ್ ಟಿಶ್ಯೂಗೆ ಏನಾದರೂ ಡ್ಯಾಮೇಜ್ ಆಗಿತ್ತು ಅಂತಂತಂದರೆ, ಏನಾದರೂ ಈಗ ನಾನು ಹಿಂದಿನ ವೀಡಿಯೋನಲ್ಲಿ ಹೇಳಿದೆ ಅಲ್ವಾ, ನನ್ನ ಕೈಯಿಂದ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೆ ಮಿಲ್ಕ್ನ. ಪ್ರತಿ ದಿವಸ ಎಷ್ಟು ಸತಿ ಮಗು ಕೂಡಿಸ್ಬೇಕು ಅಷ್ಟು ಸತಿನೂ ನಾನು ಕೈಯಿಂದ ತೆಗಿತಾ ಇದ್ದೆ. ಸೊ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ,
ಎಷ್ಟು ಪೇನ್ಫುಲ್ ಇರುತ್ತೆ ಅಂತ. ಸೊ ಅಷ್ಟು ಪ್ರೆಷರ್ ಹಾಕಿ ನನ್ನ ಹಾಲನ್ನು ತೆಗೆದು ನನ್ನ ಬ್ರೆಸ್ಟ್ ಟಿಶ್ಯೂಸ್ ಎಲ್ಲ ಡ್ಯಾಮೇಜ್ ಆಗಿತ್ತು ಆಯಿತಾ. ಸೊ ಇದೊಂದು ಎಕ್ಸಾಂಪಲ್ ಅಷ್ಟೇ. ಸೊ ಈ ಟ್ರಾಮಾ ಆರ್ ಡ್ಯಾಮೇಜು ನಿಮ್ಗೆ ಯಾವುದರಿಂದ ಬೇಕಾದರೂ ಆಗಿರ್ಬೋದು. ಯಾವುದೇ ಒಂದು ಆಕ್ಸಿಡೆಂಟ್ ಆಗಿರಬಹುದು, ಆ ಟೈಮಲ್ಲಿ ನಿಮ್ಮ ಬ್ರೆಸ್ಟ್ ಟಿಶ್ಯೂ ಏನಾದರೂ ಡ್ಯಾಮೇಜ್ ಆಗಿತ್ತು ಅಂತಂತಂದ್ರೂ ಕೂಡ ನಿಮ್ಮ ಹಾಲಿನ ಉತ್ಪಾದನೆ ವೇರಿಯೇಷನ್ ಆಗುತ್ತೆ. ನೆಕ್ಸ್ಟ್ ರೀಸನು ಬ್ರೆಸ್ಟ್ ಅಗ್ಮೆಂಟೇಷನ್ ಆರ್ ರೀಕನ್ಸ್ಟ್ರಕ್ಷನ್ ಆರ್ ಎನಿ ಸರ್ಜರಿ ರಿಲೇಟೆಡ್ ಟು ಬ್ರೆಸ್ಟ್ ಸೈಜ್ನ ವೇರಿಯೇಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಸುಮಾರಷ್ಟು ಸರ್ಜರೀಸ್ ಎಲ್ಲ ಮಾಡಿಸ್ಕೊತಾರೆ ಈಗ ಆಯಿತಾ. ಸೊ ಆ ಥರ ಏನಾದರೂ ಮಾಡಿಸ್ಕೊಂಡಿದ್ರಿ ಅಂತಂತಂದ್ರೂ ಕೂಡ ಮಿಲ್ಕ್ ಪ್ರೊಡಕ್ಷನು ವೇರಿ ಆಗುತ್ತೆ ಆಯಿತಾ. ಎಗ್ಮೆಂಟೇಷನ್ ಅಂತಂತಂದರೆ ಬ್ರೆಸ್ಟ್ ಸೈಜ್ನ ಜಾಸ್ತಿ ಮಾಡಿಸ್ಕೊಳ್ಳೋದು. ಓಕೆ, ಸೊ ಈ ಥರದ್ದು ಏನಾದರೂ ಮಾಡಿಸ್ಕೊಂಡಿದ್ರಿ ಅಂತಂದ್ರೂ ಕೂಡ ಬ್ರೆಸ್ಟ್ ಮಿಲ್ಕ್ ಬರೋದು ವೇರಿ ಆಗುತ್ತೆ. ಎನಿ ಮೆಡಿಕಲ್ ಕಂಡೀಷನ್ ಅಂತಂದರೆ ಸ್ಪೆಸಿಫಿಕ್ಕಾಗಿ ಲೈಕ್ HIV ಏನಾದರೂ ಇತ್ತು ಅಂತಂತಂದರೆ, ಅಥವಾ ಇನ್ಫೆಕ್ಷನ್ಸ್, ಈಗ ಎದೆನಲ್ಲೇ ಒಂದು ಕೀವುಗುಳ್ಳೆ ಥರ ಒಳಗಡೆಗೇ ಆಗಿ ಅದರಿಂದ ಏನಾದ್ರು ಕೀವೆಲ್ಲ ಆಗಿತ್ತು ಅಂತಂತಂದ್ರೂ ಕೂಡ ಮಿಲ್ಕ್ ಪ್ರೊಡಕ್ಷನು ವೇರಿ ಆಗುತ್ತೆ. ಡ್ರಗ್ಸ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕ್ ಆಗಿರಬಹುದು, ಈ ಮೂರಲ್ಲಿ ಈ ಥರದ್ದು ಯಾವುದಾದ್ರೂ ಹ್ಯಾಬಿಟ್ಸ್ ಇದ್ದರೂ ಕೂಡ ಮಿಲ್ಕ್ ಪ್ರೊಡಕ್ಷನ್ ವೇರಿ ಆಗುತ್ತೆ. ಇದನ್ನು ಬಿಟ್ಟರೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅಂತಂದರೆ ಶುಗರ್ ಲೆವೆಲ್ಸು ತುಂಬ ಜಾಸ್ತಿ ಇತ್ತು ಪೋಸ್ಟ್ ಪ್ರೆಗ್ನೆನ್ಸಿ, ಅಂದರೆ ಆಫ್ಟರ್ ಡೆಲಿವರಿ ಆಲ್ಸೋ ನಿಮ್ಮದು ಶುಗರ್ ಕಂಟ್ರೋಲಲ್ಲೇ ಇಲ್ಲ, ತುಂಬ ಜಾಸ್ತಿ ಆಗ್ತಾ ಇದೆ ಅಂತಂತಂದ್ರೂ ಕೂಡ ಮಿಲ್ಕ್ ಪ್ರೊಡಕ್ಷನ್ನು ಅಫೆಕ್ಟ್ ಆಗುತ್ತೆ. ಇದನ್ನು ಬಿಟ್ಟರೆ ನೆಕ್ಸ್ಟು PCOS ಇತ್ತು ನಿಮಗೆ, ಪ್ರಯಾರ್ ಪ್ರೆಗ್ನೆನ್ಸಿ PCOS ಇತ್ತು ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಅಲ್ಲಿಂದನೇ ಕ್ಯಾರಿ ಆಗುತ್ತೆ ಆಯಿತಾ. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸು ಇಂದನೂ ಕೂಡ ನಿಮಗೆ ಮಿಲ್ಕ್ ಪ್ರೊಡಕ್ಷನ್ ವೇರಿ ಆಗುತ್ತೆ. ಸ್ಟ್ರೆಸ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಟ್ರಾಮಾ ಆಗಿರ್ಬೋದು ಅಂತಂದರೆ ಆಫ್ಟರ್ ಡೆಲಿವರಿ ಮೆಂಟಲ್ ಆರ್ ಫಿಸಿಕಲ್ ಸ್ಟ್ರೆಸ್ ಕೂಡ ಮ್ಯಾಟ್ರ್ ಆಗುತ್ತೆ ಮಿಲ್ಕ್ ಪ್ರೊಡಕ್ಷನ್ ಮೇಲೆ. ಹೌ ಹ್ಯಾಪಿ ಯು ಆರ್, ಹೌ ಪೀಸ್ಫುಲ್ ಯು ಆರ್ ಅನ್ನೋದ್ರ ಮೇಲೆ ಕೂಡ ಮಿಲ್ಕ್ ಪ್ರೊಡಕ್ಷನ್ನು ಡಿಪೆಂಡ್ ಆಗುತ್ತೆ. ಸೊ ಪೋಸ್ಟ್ ಡೆಲಿವರಿ ಯಾವುದೇ ಥರನಾದಂತಹ ಸ್ಟ್ರೆಸ್ನ ತೊಗೊಳಕ್ಕೆ ಹೋಗ್ಬೇಡಿ. ಮೆಂಟಲ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಆಯಿತಾ. ಪೋಸ್ಟ್ ಪ್ರೆಗ್ನೆನ್ಸಿ ಡಿಪ್ರೆಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಕೆಲವೊಂದಿಷ್ಟು ಜನಕ್ಕೆ ಆಯಿತಾ. ಯಾವುದೇ ಕಾರಣಕ್ಕೂ ಎಂಜಾಯ್ ದ್ಯಾಟ್ ಮೂಮೆಂಟ್ ಅಷ್ಟೇ. ನಿಮಗೆ ಆ ಮೂಮೆಂಟ್ನ ಎಂಜಾಯ್ ಮಾಡಿ. ಆಬ್ವಿಯಸ್ಲಿ ಆ ಮೂಮೆಂಟ್ ಒಳಗೆ ಎಂಜಾಯ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಸ್ಟ್ರೆಸ್ಫುಲ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಫಿಸಿಕಲ್ ಸ್ಟ್ರೆಸ್ ಈಸ್ ಓಕೆ ಅಪ್ ಟು ಸರ್ಟನ್ ಎಕ್ಸ್ಟೆಂಟ್, ಬಟ್ ಮೆಂಟಲ್ ಸ್ಟ್ರೆಸ್ನ ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ. ಯಾಕಂತಂತಂದರೆ ಸ್ಟ್ರೆಸ್ಸಿಂದ ಡೈರೆಕ್ಟಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಹೋಗುತ್ತೆ ಅದು. ಮತ್ತು ಅದಕ್ಕೋಸ್ಕರ ಏನೇ ಆಗಿರಲಿ ಆ ಟೈಮಲ್ಲಿ ನೀವು ಮುಖ್ಯ, ನಿಮ್ಮ ಮಗು ಮುಖ್ಯ ಆಯಿತಾ. ನಿಮ್ಮ ಮಗುವಿನ ಊಟ ಮುಖ್ಯ, ದಟ್ ಈಸ್ ಯುವರ್ ಪ್ರಯಾರಿಟಿ ಅಷ್ಟೇ, ಹಂಗೆ ಅಂದ್ಕೊಳ್ಳಿ. ಸೊ ನನಗೇನಂತಂದರೆ ನನ್ನ ಮಗಳು ತನ್ನ ಕಾಲ ಮೇಲೆ ಒಂದು ನಡೆಯೋವರೆಗೂ ನಾನಾಗಿರಲಿಲ್ಲ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ಯಾಕಂತಂದರೆ ದಟ್ ಮಚ್ ಟ್ರಾಮಾ, ಆ್ಯಂಗ್ಸೈಟಿ ತುಂಬಾ ಇತ್ತು ನನಗೆ ಥ್ರೂ ಔಟ್ ಪ್ರೆಗ್ನೆನ್ಸಿ. ಡೆಲಿವರಿ ಆದಮೇಲೂ ಕೂಡ ಅವಳು ನಡೀಲೇ ಇಲ್ಲ, ಅಂಬೆಗಾಲು ಹೊಟ್ಟೆಯಿಂದನೂ ಮುಂದಕ್ಕೆ ಹೋಗಲಿಲ್ಲ, ಅಂಬೆಗಾಲು ಅರಿಲಿಲ್ಲ, ಏನೂ ಮಾಡಲಿಲ್ಲ. ಹಿಂಗೆ ಮಲಸಿದ್ರೆ ಹಿಂಗೆ ಮಲಗಿರೋಳು ಆಯಿತಾ. ಬೋರ್ಲು ಬೀಳ್ತಿದ್ಲು, ಮುಂದಕ್ಕೆ ಹೋಗ್ತಾ ಇರಲಿಲ್ಲ, ಹಿಂದಕ್ಕೆ ಬರ್ತಾ ಇರಲಿಲ್ಲ, ಎದ್ದು ಕೂತ್ಕೊತಾ ಇರಲಿಲ್ಲ. ಮಲಗಿಸಿರೋ ಮಕ್ಕಳು ಎದ್ದಾದರೂ ಕೂತ್ಕೋಬೇಕಲ್ವಾ. 1 ವರ್ಷ ಆದರೂ ಎದ್ದು ಕೂತ್ಕೊಳ್ಳೋಕೆ ಬರ್ತಾ ಇರಲಿಲ್ಲ ಅವಳಿಗೆ. ಸೊ ಯು ಜಸ್ಟ್ ಇಮ್ಯಾಜಿನ್ ನನ್ನ ಪರಿಸ್ಥಿತಿ ಹೇಗಿರ್ಬೋದು ಅಂತಂತ ಹೇಳಿ. ಆಮೇಲೆ ಇನ್ನೊಂದು ಕಂಪ್ಯಾರಿಸನ್ ಸ್ಟಾರ್ಟ್ ಆದ ತಕ್ಷಣ ಅಯ್ಯೋ ಅವಳು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಆಯಿತಾ. ಸೊ ಕಂಪ್ಯಾರಿಸನ್ ಮಾಡಿನೇ ಸ್ಟ್ರೆಸ್ ಜಾಸ್ತಿ ಆಗ್ತಾಯಿತ್ತು ಆಯಿತಾ. ಸೊ ಹಾಗಾಗಿ ದಯವಿಟ್ಟು ಸ್ಟ್ರೆಸ್ ತೊಗೊಳೋದಕ್ಕೆ ಹೋಗ್ಬೇಡಿ. ರಿಟೇನ್ಡ್ ಪ್ಲಾಸೆಂಟಲ್ಸ್ ಸೆಗ್ಮೆಂಟ್ಸ್ ಆರ್ ಫ್ರಾಗ್ಮೆಂಟ್ಸ್ ಅಂದರೆ ಪ್ಲೆಸೆಂಟ ಅಂದರೂ ಗೊತ್ತಲ್ವಾ. ಸೊ ಮಗು ಡೆಲಿವರ್ ಆದ ತಕ್ಷಣ ಮಗುವಿನ ಜೊತೆಗೆ ಪ್ಲೆಸೆಂಟ ಕೂಡ ಆಚೆ ತೆಗಿತಾರೆ ಆಯಿತಾ. ಬಟ್ ಆಕ್ಸಿಡೆಂಟಲಿ ಪ್ಲೆಸೆಂಟದ ಯಾವುದೇ ಒಂದು ಸ್ವಲ್ಪ ಟಿಶ್ಯೂ ಒಳಗಡೆ ಉಳ್ಕೊಂಡ್ಬಿಟ್ಟಿತ್ತು, ಯೂಟ್ರಸ್ಸಿಗೆ ಅಂಟ್ಕೊಂಡಿರೋದು ಹಾಗೆ ಇತ್ತು ಅಂತಂತಂದರೆ ಬಾಡಿಗೆ ಮೆಸೇಜ್ ಏನಂತ ಸಿಗುತ್ತೆ, ಮಗು ಇನ್ನೂ ಒಳಗಡೆನೇ ಇದೆ ಅನ್ನೋ ಮೆಸೇಜ್ ಸಿಗುತ್ತೆ ಹೊರತು ಅದು ಮಗು ಆಚೆ ಕಡೆ ಬಂದಿದೆ ಆಲ್ರೆಡಿ, ನಾವು ಇವಾಗ ಮಿಲ್ಕ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಮೆಸೇಜ್ ಬರೋದಿಲ್ಲ ಆಯಿತಾ. ಸೊ ಹಾಗಾಗಿಯೇ ಮಿಲ್ಕ್ ಪ್ರೊಡಕ್ಷನ್ನು ಆಗಿರೋದಿಲ್ಲ. ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಏನಾದರೂ ತೊಗೊತಾ ಇದ್ರಿ, ಅದರಲ್ಲಿ ಈಸ್ಟ್ರೋಜನ್ ಕಂಟೆಂಟ್ ಇತ್ತು ಅಂತಂದ್ರೂ ಕೂಡ ನಿಮಗೆ ಮಿಲ್ಕ್ ಪ್ರೊಡಕ್ಷನು ವೇರಿ ಆಗುತ್ತೆ. ಸೊ ಆ ಥರ ಏನಾದರೂ ನಿಮಗೆ ಟ್ಯಾಬ್ಲೆಟ್ಸಿಂದನೇ ನಿಮಗೆ ಮಿಲ್ಕ್ ಪ್ರೊಡಕ್ಷನ್ ಇದು ಎಫೆಕ್ಟ್ ಆಗ್ತಾ ಇದೆ ಅಂತ ಅನ್ನೋದಾದರೆ ಓನ್ಲಿ ಪ್ರೊಜೆಸ್ಟ್ರಾನ್ ಪಿಲ್ಸ್ ಕೂಡ ಬರುತ್ತೆ ಫಾರ್ ಕಾಂಟ್ರಾಸೆಪ್ಷನ್. ನೀವು ಅದನ್ನು ಬೇಕಾದರೂ ಕೇಳಿ ತೊಗೋಬಹುದು ಡಾಕ್ಟರ್ ಹತ್ರ.
ನೆಕ್ಸ್ಟು ಪ್ರೀಮೇಚರ್ ಡೆಲಿವರಿ ಆ್ಯಂಡ್ ಸಿ ಸೆಕ್ಷನ್ ಎರಡರಲ್ಲೂ ಏನಂತಂದರೆ ಅವಧಿಗೂ ಮುಂಚೆ ಪ್ರಸವ ಅಂದರೆ ಡೆಲಿವರಿ ಮಾಡ್ತಾರೆ ಆಯಿತಾ. ಸೊ ಬಾಡಿ ಕಂಪ್ಲೀಟಾಗಿ ಲಾಸ್ಟ್ ಸ್ಟೇಜ್ವರೆಗೂ ರೀಚ್ ಆಗಿರೋದಿಲ್ಲ, ತನ್ನನ್ನು ತಾನು ಪ್ರಿಪೇರ್ ಮಾಡಿರಲ್ಲ ಆಯಿತಾ. ಸೊ ಹಾಗಾಗಿ ಮಿಲ್ಕ್ ಪ್ರೊಡಕ್ಷನ್ನು ಸ್ವಲ್ಪ ಲೇಟ್ ಆಗುತ್ತೆ. ನೆಕ್ಸ್ಟು ಪೋಸ್ಟ್ ಮಾರ್ಟಮ್ ಹ್ಯಾಮರೇಜ್ ಅಂದರೆ ಪೋಸ್ಟ್ ಪ್ರೆಗ್ನೆನ್ಸಿ, ಡೆಲಿವರಿ ಆದಮೇಲೆ ನ್ಯಾಚುರಲ್ ಬರ್ತ್ ಆಗಿರಬಹುದು, ಸಿ ಸೆಕ್ಷನ್ ಆಗಿರ್ಬೋದು, ಎರಡೂ ಸಮಯದಲ್ಲಿ ಬ್ಲಡ್ ಲಾಸ್ ಆಗೋದು. ತುಂಬಾ ಬ್ಲಡ್ ಲಾಸ್ ಏನಾದರೂ ಆಯಿತು ಅಂದ್ರೂ ಕೂಡ ಮಗುವಿಗೆ ಹಾಲು ಎಲ್ಲಿಂದ ಬರುತ್ತೆ? ನಮ್ಮಿಂದ ತಾನೇ ಬರುತ್ತೆ. ಸೊ ನಿಮ್ಮ ದೇಹದಲ್ಲಿನೇ ರಕ್ತ ಇಲ್ಲ ಅಂದಮೇಲೆ ಫಸ್ಟು ದೇಹ ನಿಮ್ಮನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ನೋಡುತ್ತೆ, ಆಮೇಲೆ ನಿಮ್ಮ ಮಗು ಆಯಿತಾ. ಸೊ ಹಾಗಾಗಿ ಯಾವಾಗ ನಿಮ್ಮ ದೇಹದಲ್ಲಿ ರಕ್ತ ಇಲ್ಲ ಆವಾಗ ಮಿಲ್ಕ್ ಪ್ರೊಡಕ್ಷನ್ ಕೂಡ ಕಮ್ಮಿ ಆಗುತ್ತೆ. ಓಕೆ. ಸೊ ಪೋಸ್ಟ್ ಮಾರ್ಟಮ್ ಹ್ಯಾಮರೇಜ್ ಅಂತಂದರೆ ತುಂಬ ಬ್ಲಡ್ ಲಾಸ್ ಆಗಿ ಪೋಸ್ಟ್ ಡೆಲಿವರಿ ತಾಯಿಯಂದರು ಸತ್ತಿರೋ ಉದಾಹರಣೆ ಕೂಡ ಇದೆ ಆಯಿತಾ. ಸೊ ಹಾಗಾಗಿ ಪೋಸ್ಟ್ ಡೆಲಿವರಿ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಸಪೋಸ್ ಏನಾದರೂ ನೀವು ಮತ್ತೆ ತಿರ್ಗಾ ಕನ್ಸೀವ್ ಆಗಿದ್ದರೆ ನ್ಯಾಚುರಲ್ ಡೆಲಿವರಿ ಆಗಿ ಮತ್ತು ನೀವೇನಾದರೂ ನ್ಯಾಚುರಲ್ ಡೆಲಿವರಿ ಆದಮೇಲೆ ವಿದಿನ್ ಸಮ್ ಡೇಸ್ ನೀವು ಇಂಟರ್ಕೋರ್ಸ್ ಕೂಡ ಮಾಡೋಷ್ಟು ಇದು ಇರುತ್ತೆ. ಆ್ಯಂಡ್ ಜೊತೆಗೆ ನಿಮ್ಮ ಓವ್ಯುಲೇಷನ್ ಎಲ್ಲನೂ ಮತ್ತೆ ತಿರ್ಗಾ ಟ್ರ್ಯಾಕ್ ಆಗಿರುತ್ತೆ ಆಯಿತಾ. ಸೊ ಅಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆಗೆ ನೀವು ಅದೇ ಟೈಮಲ್ಲಿ ಟ್ರೈ ಮಾಡಿ ನೀವು ಇಮಿಡಿಯೇಟಾಗಿ ನೀವೇನಾದರೂ ಕನ್ಸೀವ್ ಆಗಿದ್ರಿ ಅಂತಂದ್ರೂ ಕೂಡ ನಿಮಗೆ ಹಾಲು ಬಂದಿರಲ್ಲ. ನೆಕ್ಸ್ಟು ಪೂರ್ ಡಯಟ್ ಆರ್ ನೋ ನ್ಯೂಟ್ರಿಷನ್. ಬಾಣಂತನದಲ್ಲಿ ಚೆನ್ನಾಗಿ ಊಟ ಮಾಡಬೇಕು, ಹೆಲ್ದಿಯಾಗಿರೋ ನ್ಯೂಟ್ರಿಷನ್ ರಿಚ್ ಆಗಿರೋ ಫುಡ್ನ ತಿನ್ನಬೇಕು. ಒಂದೊಂದು ಕಡೆಗೆ ಒಂದೊಂದು ರೀತಿಯಾದಂಥ ಫುಡ್ ಹ್ಯಾಬಿಟ್ಸ್ ಇರುತ್ತೆ ಆಯಿತಾ. ಈಗ ನಾರ್ತ್ ಕರ್ನಾಟಕ ಕಡೆ ಎಲ್ಲ ಅಂಟಿನುಂಡೆ ಚೆನ್ನಾಗಿ ತಿಂತಾರೆ ಆಯಿತಾ. ಆದರೆ ಮುದ್ದೆ ಎಲ್ಲ ತಿನ್ನಲ್ಲ. ಬಟ್ ಸೌತ್ ಕರ್ನಾಟಕದಲ್ಲಿ ಅಂದರೆ ಸ್ಪೆಷಲಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಅವರಿಗೆ ಮುದ್ದೆ ಕೊಡ್ತಾರೆ. ಅದೂ ಏನು ಉದ್ದಿನ ಹಿಟ್ಟು ಯೂಸ್ ಮಾಡಿಕೊಂಡು ಅಡುಗೆ ಮಾಡಿ ಕೊಡ್ತಾರೆ, ಎಣ್ಣೆ ಹಾಕ್ಕೊಂಡು ತಿನ್ನೋದಕ್ಕೆ ಹೇಳ್ತಾರಂತೆ. ಸೊ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಫುಡ್ ಹ್ಯಾಬಿಟ್ಸ್ ಇರುತ್ತೆ. ಸೊ ಎಂಡ್ ಆಫ್ ದಿ ಡೇ ನಿಮ್ಮಮ್ಮ, ನಿಮ್ಮ ಅತ್ತೆ ಆಗಿರ್ಬೋದು, ನಿಮ್ಮಮ್ಮ ಆಗಿರ್ಬೋದು, ನಿಮ್ಮ ಅಜ್ಜಿ ಆಗಿರ್ಬೋದು, ಯಾರಿದ್ದಾರೆ, ಚಿಕ್ಕಮ್ಮ ಆಗಿರ್ಬೋದು, ಎನಿಬಡಿ ಆಯಿತಾ, ನಿಮ್ಮ ಮನೆಯಲ್ಲಿ ದೊಡ್ಡವರು ಏನು ಕೊಡ್ತಾರೆ ಅದನ್ನು ಕಣ್ಣು ಮುಚ್ಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಿ ಆಯಿತಾ. ಸೊ ನ್ಯೂಟ್ರಿಷನ್ ರಿಚ್ ಫುಡ್ನ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆವಾಗ ಮಾತ್ರ ಎದೆ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ಓಕೆ. ಹಾಲು ಕುಡಿಯೋದ್ರಿಂದನೂ ಕೂಡ ಎದೆ ಹಾಲು ಬರುತ್ತೆ. ಚೆನ್ನಾಗಿ ನೀರು ಕುಡಿಬೇಕು, ಅದರಿಂದ ಕೂಡ ಹಾಲು ಪ್ರೊಡಕ್ಷನ್ ಆಗುತ್ತೆ. ಓಕೆ. ಸೊ ಇನ್ನೊಂದು ಮೇಜರ್ ರೀಸನ್ ಏನು ಗೊತ್ತಾ, ಮಿಲ್ಕ್ ಪ್ರೊಡಕ್ಷನ್ನು ಬೇಸಿಕಲಿ ಏನಂತಂತಂದರೆ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಎಷ್ಟು ಹೊರಗೆ ಬರುತ್ತೆ ಅಷ್ಟು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಇಟ್ ಇಸ್ ಮೋರ್ ಕಾಮನ್. ಯಾವುದೇ ಒಂದು ವಸ್ತು ಆಗಿರ್ಬೋದು, ಡಿಮ್ಯಾಂಡ್ ಇದ್ದವಾಗಲೇ ಅದರ ಪ್ರೊಡಕ್ಷನ್ ಸ್ಟಾರ್ಟ್ ಆಗೋದು, ಜಾಸ್ತಿ ಮಾಡೋದು ಪ್ರೊಡಕ್ಷನ್ ಅಲ್ವಾ. ಸೊ ಎಷ್ಟು ಮಗು ಹಾಲನ್ನು ಎಳೆಯುತ್ತೆ, ಎಷ್ಟು ಹಾಲು ಕುಡಿಯುತ್ತೆ, ಎಷ್ಟು ಫ್ರೀಕ್ವೆಂಟಾಗಿ ಹಾಲು ಕುಡಿಯುತ್ತೆ, ಅಷ್ಟು ಫ್ರೀಕ್ವೆಂಟಾಗಿ ಮಿಲ್ಕ್ ಪ್ರೊಡಕ್ಷನ್ನು ಆಗುತ್ತೆ. ಓಕೆ. ಸೊ ಎಷ್ಟಾದರೂ ಕುಡೀಲಿ, ಎವ್ರಿ 2 ಅವರ್ಸಿಗೆ ಲ್ಯಾಚ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಓಕೆ. ಇದು ಒಂದು ರೀಸನ್. ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಏನಾಗಿರುತ್ತೆ ಅಂತಂದರೆ, ಸಿ ಸೆಕ್ಷನ್ ಆದವ್ರಿಗೆ ತುಂಬ ಪೇನ್ ಇರುತ್ತೆ, ಎದ್ದು ನಿಂತ್ಕೊಳ್ಳೋದಕ್ಕೆ ಇದಕ್ಕೆ ಆಗ್ತಾ ಇರಲ್ಲ, ಮಗು ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಇಲ್ಲಿ ನೀಡಲ್ ಬೇರೆ ಹಾಕಿರ್ತಾರೆ ಕರ್ಮಕ್ಕೆ, ಅದು ಒಂದು ಕಷ್ಟ ಆಗಿರುತ್ತೆ. ಕೆಲವೊಂದಿಷ್ಟು ಜನ ತುಂಬ ಸೆನ್ಸಿಟಿವ್ ಇದ್ದವ್ರಿಗಂದ್ರೂ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಜೊತೆಗೆ ಯಾರಾದ್ರೂ ಗಟ್ಟಿಯಾಗಿರೋರು ಇದ್ದು ಮಗುನ ಎತ್ಕೊಡೋದು ತೊಗೊಳೋದು ಮಾಡೋ ಅಂಥವ್ರು ಯಾರಾದರೂ ಇದ್ದರು ಅಂತಂತಂದರೆ ದಟ್ ವಿಲ್ ಬಿ ಮೋರ್ ಈಸಿ. ಯಾವಾಗ ನೋಬಡಿ ಈಸ್ ದೇರ್, ನೀವೇ ನಿಮ್ಮನ್ನು ಹ್ಯಾಂಡಲ್ ಮಾಡ್ಕೋಬೇಕು ಅನ್ನೋವಂಥ ಸಿಚುವೇಶನ್ ಇತ್ತು ಆ್ಯಂಡ್ ಆ ಥರ ಇತ್ತು ಅಂತಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೆಕ್ಷನ್ ಆದಮೇಲೆ ಯೂಶ್ವಲಾಗಿ ಮಗುನ ಕೇರ್ ಮಾಡೋದು. ಓಕೆ. ಎಲ್ಲಿಂದನೋ ಎಲ್ಲೆಲ್ಲಿಗೋ ಹೋಗ್ತಾಯಿದ್ದೀನಿ. ನಂದೆಲ್ಲ ಕಣ್ಮುಂದೆ ಹಿಂಗೆ ಬಂತು, ಯಾರೂ ಇರಲಿಲ್ಲ, ಕೊರೋನಾ ಟೈಮ್ ಬೇರೆ, ಯಾರು ಇರಲಿಲ್ಲ. ಅಮ್ಮ ಇದ್ದರು, ಬಟ್ ಅಮ್ಮಂಗೆ ಭಯ, ನಾನು ಎಲ್ಲಿ ಬೆಳೆಸ್ಬಿಡ್ತೀನಿ ಮಗುನ ಅಂತಂತ ಹೇಳಿ ಏಜ್ ಆಗಿದೆ 65+. ಸೊ ಎಲ್ಲಿ ಮಗುನ ಬೆಳೆಸ್ಬಿಡ್ತೀನಿ ಅಂತಂತ ಹೇಳಿ ಭಯ ಪಡೋರು. ಅಂದ್ರೂ ಶಿ ವಾಸ್ ದ ಓನ್ಲಿ ಒನ್. ನೆಕ್ಸ್ಟು ಸಪೋಸ್ ಏನಾದರೂ ಮಗುಗೆ ಹಾಲು ಸಾಕಾಗ್ತಿಲ್ಲ ಅಂತಂತ ಹೇಳಿ ಫಾರ್ಮುಲಾ ಮಿಲ್ಕ್ ಏನಾದರೂ ಸ್ಟಾರ್ಟ್ ಮಾಡಿದ್ರಿ ಅಂತಂತಂದರೆ ಇಟ್ಸ್ ಆಬ್ವಿಯಸ್ ದಟ್ ಮಗುಗೆ ನಿಮಗೆ ಬಾಟಲಿಂದ ನಿಮಗೆ ಈಸಿಯಾಗಿ ಹಾಲು ಸಿಗ್ತಾ ಇರುವಾಗ ಮಗು ನಿಮ್ಮ ಎದೆಯಿಂದ ಯಾಕೆ ಎಳೆಯುತ್ತೆ ಹೇಳಿ?
ಓಕೆ, ಇಟ್ಸ್ ಆಬ್ವಿಯಸ್ ಅಲ್ವಾ. ಜಾಸ್ತಿ ಎಳೆಯಲ್ಲ, ಪ್ರೆಷರ್ ಹಾಕಿ ಎಳೆಯೋದಕ್ಕೆ ಹೋಗಲ್ಲ, ಯಾಕಂದರೆ ಬಾಟಲಿಂದ ನಿಮಗೆ ಈಸಿಯಾಗಿ ಬರ್ತಾ ಇರುತ್ತೆ. ಓಕೆ, ಇದೂ ಒಂದು ಕಾರಣ ನಿಮ್ಮ ಮಿಲ್ಕ್ ಪ್ರೊಡಕ್ಷನು ಜಾಸ್ತಿ ಆಗದೇ ಇರೋದಕ್ಕೆ. ಇದಿಷ್ಟು ಪಾಸಿಬಲ್ ರೀಸನ್ಸ್ ನಿಮಗೆ ಯಾಕೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇಲ್ಲ ಅನ್ನೋದಕ್ಕೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಗೆ ಇದರಿಂದನೇ ಅಂತ ಅನಿಸಿದ್ದು ಆದರೆ ಡಾಕ್ಟ್ರ್ ಹತ್ರ ಮಾತಾಡಿ, ಸೊ ದಟ್ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ನಿಮ್ಮ ಹೆಲ್ತ್ ಮೇಲೂ ಪರಿಣಾಮ ಬೀರುತ್ತೆ, ನಿಮ್ಮ ಮಗುವಿಗೂ ಕಷ್ಟ ಆಗುತ್ತೆ, ಆಯಿತಾ. ಯು ಆರ್ ಇಂಪಾರ್ಟೆಂಟ್ ಆ್ಯಂಡ್ ನಿಮ್ಮ ಮಗು ಇಂಪಾರ್ಟೆಂಟ್ ಅಷ್ಟೇ. ಬೇರೆ ಎಲ್ಲ ಭಾಡ್ ಮೇಜಾಯ್ ಅನ್ನೋ ಮೆಂಟಾಲಿಟಿ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ಇದ್ರ ಬಗ್ಗೆ ಲ್ಯಾಕ್ಟೇಷನ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.